ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದಯವಿಟ್ಟು ಇಲ್ಲಿಂದ ಹೊರಡಿ ಪ್ಲೀಸ್. ನಿಮಗೆ ಹೇಳ್ತಿರೋದು ಹೋಗಿ ಅಂತ. ಇನ್ನು 10 ಸೆಕೆಂಡಲ್ಲಿ ನೀವು ಮಾತಾಡಿಲ್ಲ ಅಂದ್ರೆ ನಾನೇ ಮಾತಾಡ್ತೀನಿ. ಆದ್ರೆ ಈಗ ನೀವೇ ಮಾತಾಡಿದ್ರಲ್ಲ. ಸದ್ಯ 10 ಸೆಕೆಂಡ್ ಒಳಗೆ ನಾನು ಮಾತಾಡಿದ ತಕ್ಷಣ ಮಾತಾಡ್ಬಿಟ್ರಲ್ಲ. ಪರವಾಗಿಲ್ವೇ, ನೀವು ಸ್ಮೈಲ್ ಕೂಡ ಮಾಡ್ತೀರಾ. ಇದಕ್ಕೂ ಅಪ್ಪನ ಪರ್ಮಿಷನ್ ಕೇಳಬೇಕು ಅಂತೀರೇನೋ ಅನ್ಕೊಂಡೆ. ನನ್ನ ಆಡ್ಕೊಂತಿಲ್ಲ ತಾನೆ? ಚೇಚೆ ಇಲ್ಲಪ್ಪ, ಫಾದರ್ ಪ್ರಾಮಿಸ್. ನಿಜವಾಗ್ಲು ಕ್ಯೂಟ್ ಆಗಿ ಕಾಣಿಸ್ತೀರಾ ಈಗ ಮಾತಾಡುವಾಗ. ಅಬ್ಬಾ, ನೀವ್ ಸೈಲೆಂಟ್ ಆಗಿ ಕೂತಿದ್ ನೋಡಿ ತುಂಬಾ ಸಾಧು ಅನ್ಕೊಂಡಿದ್ದೆ. ಪರವಾಗಿಲ್ವೇ, ನಿಮ್ಗೂ ಹುಡುಗಿರ್ನ ಹೋಗ್ಲಕ್ ಬರುತ್ತೆ. ಅಪ್ಪ ಇರ್ಬೇಕಾದ್ರೆ ನಾನೇನ್ ಮಾತಾಡೋದು ಅಂತ ಸುಮ್ನೆ ಇದ್ದೆ. ದೊಡ್ಡವ್ರಿಗೂ ಗೌರವ ಕೊಡೋ ಪುಣ್ಯಾತ್ಮರು ನೀವು. ಒಳ್ಳೇದೆ ಒಳ್ಳೇದೇ ಅಲ್ವಾ? ಒಳ್ಳೇದೆ. ಹಾಗೆ ಸ್ವಂತ ಯೋಚನೆಗಳಿದ್ರೆ ಇನ್ನೂ ಒಳ್ಳೇದಲ್ವಾ? ಒಂದ್ ನಿಮಿಷ. ಸ್ವಂತ ಹೆಸರಿನಲ್ಲಿ ಒಂದ್ ಕವಿತೆ ಬರ್ದಿದ್ದೀನಿ, ನಿಮ್ಗೋಸ್ಕರ ಹೇಳ. ನಿಮ್ ಕವಿತೆಯಲ್ಲಿ ಮುಂಗುರುಳು, ಮುಗುಳ್ನಗೆ ಅನ್ನೋ ಪದಗಳನ್ನೆಲ್ಲ ಬಿಟ್ಟು ಯಾವ್ದಾದ್ರು ಹೊಸ ಪದಗಳಿದ್ರೆ ಹೇಳಿ. ಅರೆ, ಅದನ್ನೇ ಬರ್ದಿದ್ದೀನಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀವು ಕನ್ನಡ ಸಾಂಗ್ಗಳನ್ನ ಜಾಸ್ತಿ ಕೇಳ್ಬೋದು ಅಂತ ಗೆಸ್ ಮಾಡ್ದೆ ಅಷ್ಟೇ. ಯಾಕೆ, ನೀವ್ ಕೇಳಲ್ವಾ? ಇಲ್ಲಪ್ಪ, ನಮ್ಮ ಅಮ್ಮಂದೇ ದಿನ ಸಂಗೀತ ಕಚೇರಿ ನಡೀತಿರುತ್ತೆ. ಇನ್ನು ನಮ್ಮ ಒಟ್ಟಾದವರೆಲ್ಲ ಸೇರ್ಬಿಟ್ರಂದು ಜೋರ್ ಆರ್ಕೆಸ್ಟ್ರಾನೇ ನಡೀತಿರುತ್ತೆ. ತೀರಾ ತಮಾಷೆಯಾಗಿ ಮಾತಾಡ್ತೀರಪ್ಪ ನೀವು. ಸಖತ್ ಸ್ಮಾರ್ಟ್. ಇಲ್ಲಪ್ಪ, ನಾನು ಆವ್ರೇಜ್ ಹುಡುಗಿ ಅಷ್ಟೇ. ಅರೆ, ಅದೇ ನನ್ಗೂ ಇಷ್ಟ. ಈ ಸ್ಮಾರ್ಟು, ಬ್ಯೂಟಿಫುಲ್ಲು, ಎಕ್ಸ್ಟ್ರಾ ಬ್ಯೂಟಿಫುಲ್ಲು ಎಲ್ಲ ಕಡೆ ಸಿಗ್ತಾರೆ. ಆವ್ರೇಜ್ ಆಗಿರೋರೆ ಎಲ್ಲೂ ಸಿಕ್ಕಲ್ಲ. ವಾವ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಚಿಕ್ಕದಾಗಿದ್ದಿದ್ರೆ ಒಂದು ಆಟೋ ಹಿಂಗೆ ಬರ್ಸ್ಬೋದಿತ್ತು. ಫೋಟೋದಲ್ಲೇ ನೀವು ಆಲ್ಮೋಸ್ಟ್ ಇಷ್ಟ ಆಗ್ಬಿಟ್ಟಿದ್ರಿ. ಪಾನಿಪುರಿ ತಿನ್ನೋದು ನೋಡಿದ್ಮೇಲಂತೂ ಇನ್ನೂ ಇಷ್ಟ ಆಗೋದ್ರಿ. ಏನು, ಫೋಟೋದಲ್ಲಿ ನಾನು ಪಾನಿಪುರಿ ತಿಂತಿದ್ನಾ? ಇಲ್ಲ. ಹಾಗಿದ್ರೆ ನೀವು ನನ್ನ ಫಾಲೋ ಮಾಡ್ತಿದ್ದೀರಾ ಅಂತ ಆಯ್ತು. ಸಾರಿ, ಇವಾಗ ನಿಮ್ಮ ಮೇಲೆ ನಂಗೆ ಡೌಟ್ ಬರ್ತಾ ಇದೆ. ನಾನು ಬೇಕು ಅಂತ ಫಾಲೋ ಮಾಡಿಲ್ಲ ರೀ. ನಿಮ್ಮನ್ನು ನೋಡ್ಬೇಕನ್ನೋ ಆಸೆ ಇತ್ತು, ಅದಕ್ಕೆ. ಒಂದ್ಸಲ ಊಪಿ ಇದು ಮತ್ತೆ ರಿಪೀಟ್ ಆದ್ರೆ ನಾನು ಒಪ್ಪಲ್ಲ. ಅಯ್ಯಯ್ಯೋ, ಈ ಥರ ಆಗಲ್ಲ ನಿಜವಾಗ್ಲು. ನನಗೆ ಈ ಮದ್ವೆ ವಿಚಾರದಲ್ಲಿ ತೀರಾ ಯೋಚನೆ ಮಾಡಕ್ ಇಷ್ಟ ಇಲ್ಲ. ಯಾರನೇ ಮದ್ವೆ ಆದ್ರೂ ಅವ್ರ ಗಂಡ ಆಗ್ತಾರೆ, ನಾನು ಹೆಂಡತಿ ಆಗ್ತೀನಿ. ಹೊಂದಾಣಿಕೆಗೆ ಸಮಯ ಬೇಕಾಗುತ್ತೆ. ಜಗಳ ಆದ್ರೆ ಸರಿ ಮಾಡ್ಕೊಳ್ಳೋಕ್ಕೂ ಸಮಯ ಬೇಕಾಗುತ್ತೆ. ಇರೋ ಸಂಬಂಧನ ನೆಟ್ಟಿಗೆ ಇಟ್ಕೋತೀನಿ ಅನ್ನೋ ಮನಸ್ಥಿತಿ ಇದ್ರೆ ಸಾಕು ನನ್ನ ಪ್ರಕಾರ. ಸೊ ನನಗೇನು ಯೋಚನೆ ಮಾಡಕ್ಕಿಲ್ಲ. ನಿಮ್ಗೆ? ನಾನ್ ಫಿಕ್ಸು, ನೀವೇ ಅಂತ. ಹಾಗಿದ್ರೆ ಹುಡುಗ ಹುಡುಗಿ ಒಪ್ಕೊಂಡ್ರು ಒಂದ್ಸಲ, ಹುಡುಗ ಹುಡುಗಿ ಒಪ್ಕೊಂಡ್ರು 2 ಸಲ, ಹುಡುಗ ಹುಡುಗಿ ಒಪ್ಕೊಂಡ್ರು 3 ಸಲ. ಅಷ್ಟೇ ಅಲ್ವಾ? ಮಾತ್ ಮುಗಿತಾ? ಈಗ ಶುರುವಾಗುತ್ತೆ. ಈಗ ಶುರು ಆಗ್ತಿದ್ಯಾ? ನೀವ್ ಸಿನಿಮಾ ನೋಡ್ತೀರಿ ಅನ್ಸುತ್ತೆ ತುಂಬಾ. ನೀವ್ ನೋಡಲ್ವಾ? ಇದಕ್ಕಿಲ್ಲ ಅಂತ ಹೇಳಲ್ಲ, ನಾನ್ ಸಿನಿಮಾ ಲವರ್. ಜೀವನದಲ್ಲೇ ಬೇರೆ ಯಾರು ಲವರ್ ಇಲ್ದೆ ಸಿನಿಮಾ ಮಾತ್ರನೇ ಲವರ್ ಅನ್ನೋದಾದ್ರೆ ನನಗ್ ಡಬಲ್ ಖುಷಿ. ಇದನ್ನು ಬರ್ಸ್ಬೋದಿತ್ತು ಇನ್ನೊಂದ್ ಸ್ವಲ್ಪ ಚಿಕ್ಕದಾಗಿದ್ದಿದ್ರೆ. ಏ ಹಾಗೇನಿಲ್ಲ, ನೀವು ಸುಮ್ನೆ ಕಾಲು ಎಳಿತೀರಾ.
ಸರಿ ಸರಿ ಹೋಗೋಣ. ತುಂಬ ಸಮಯ ತಗೊಂಡ್ರೆ ಅಪ್ಪ ಬೈತಾರಾ? ಕರಣ್, ನನ್ನ ಹೆಸರು ಬಗ್ಗೆ ತುಂಬ ಬೇಜಾರಿತ್ತು. ಇದು ಚೆನ್ನಾಗಿದೆ. ಕರುಣಾಕರ್ ಅವರೇ ಅಂತ ಕರೆಯೋಷ್ಟರಲ್ಲಿ ಎಲ್ಲಿ ಓಡೋಗ್ಬಿಡ್ತಿರೋ ಅಂತ ಶಾರ್ಟಾಗಿ ಕರೆದೆ ಅಷ್ಟೇ. ನಿಮ್ಗೆ ಓಕೆನಾ? ಓಕೆ, ಥ್ಯಾಂಕ್ ಯು. ಬರ್ತೀನಿ. ನಾನು ಅವ್ರ ಹತ್ರ ಹಾಗೆ ರಿಯಾಕ್ಟ್ ಮಾಡಬಾರ್ದಿತ್ತು. ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ಈಗ ಪಶ್ಚಾತ್ತಾಪ ಪಡೋದು ತಪ್ತಿತ್ತು. ಅಷ್ಟಕ್ಕೂ ಅವ್ರು ಕೇಳಿದ್ದು ಸರಿನೇ. ನನಗೇನು ತೊಂದರೆ ಅಂತ ಕೇಳಿ ಸಮಾಧಾನ ಮಾಡೋದಕ್ಕೆ ಬಂದರು. ಬಟ್ ಮೂರನೇ ವ್ಯಕ್ತಿ ಮುಂದೆ ನಾನು ಹೇಗೆ ಕಣ್ಣೀರು ಹಾಕಲಿ? ಕಣ್ಣೀರು ಸುರಿಸೋ ಅಷ್ಟು ಸಲುಗೆ ಇಲ್ಲ ಅಂದರೂ ಬಯೋ ಅಷ್ಟು ಅಧಿಕಾರನೂ ತಗೋಬಾರ್ದಿತ್ತು. ನಾನು ನನ್ನ ಬಗ್ಗೆ ಕಾಳಜಿ ತೋರಿಸ್ಕೊಂಡು ಬಂದವ್ರಿಗೆ ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಹೇಳಬೇಕಿತ್ತು. ಆದರೆ ನಾನು ರೇಗ್ಬಿಟ್ಟೆ. ಅಟ್ಲೀಸ್ಟ್ ಅವ್ರ ಹತ್ರ ಸಾರಿನಾದರೂ ಕೇಳಬೇಕು. ಅವ್ರು ಯಾವ ಮೂಡಲ್ಲಿದ್ರೋ ಏನೋ. ನಾನು ಯಾಕೆ ಅವ್ರನ್ನ ಒತ್ತಾಯ ಮಾಡಿ ಏನಾಯ್ತು ಅಂತ ಕೇಳಕ್ಕೆ ಹೋದೆ? ದಡ್ಡ ನಾನು. ಅತಿಯಾಗಿ ಆಡ್ತಿದ್ದೀನಿ ನಾನು. ತೀರಾ ಹತ್ರಕ್ಕೆ ಬರೋದು ಅವ್ರಿಗೆ ಇಷ್ಟ ಆಗಲ್ಲ. ನಾನು ಸ್ವಲ್ಪ ಸುಮ್ಮನಿರ್ಬೇಕಾಗಿತ್ತು. ಬಟ್ ಶಿ ಈಸ್ ನಾಟ್ ಓಕೆ. ನಾನು ಹೇಗೆ ಅವ್ರ ಬಳಿ ಸಾರಿ ಕೇಳಲಿ? ಮಾತಾಡ್ದೇನಪ್ಪ? ಅಪ್ಪ, ನಮಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾತಾಡಿ ರೂಢಿ. ಆದರೆ ಈ ಸಂಬಂಧ ಎಲ್ಲ ಮಾತಾಡಿ ಅಭ್ಯಾಸ ಇಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಏನಾರು ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಚಿಚೆ, ಹಾಗೆಲ್ಲ ಏನಿಲ್ಲ. ನಮ್ಮ ಕಡೆಯಿಂದ ಹೇಳೋದೇನಿಲ್ಲ. ಹುಡುಗಿ ಇಷ್ಟ ಆಗಿ ಮನೆಗೆ ಬಂದಿದ್ದೀವಿ, ನೀವು ಹೇಳಬೇಕು. ಅಯ್ಯೋ ದೊಡ್ಡ ಮನುಷ್ಯರು ನೀವು. ನೀವೇ ಒಪ್ಪದ್ಮೇಲೆ ನಮ್ದೇನಿದೆ? ಏನು ಹೇಳ್ತೀಯ ರಮ್ಯಾ? ನನ್ನ ಅಭಿಪ್ರಾಯನ ನಾನು ಆಗಲೇ ಹೇಳಿದ್ದೀನಮ್ಮ. ನಿಮ್ಮ ಮಗನಿಗೆ ಗೊತ್ತು. ನಿಮ್ಮ ಹುಡುಗಿ ತುಂಬ ಚುರುಕಾಗಿದ್ದಾಳೆ. ಇಲ್ಲಪ್ಪ, ಅವ್ರ ಆವ್ರೇಜು. ಅಯ್ಯೋ, ನನ್ಗೆ ಅದೇ ಇಷ್ಟ. ನಾವೇನು ಬರ್ತೀವಿ, ಮುಂದಿಂದ ಫೋನಲ್ಲಿ ಮಾತಾಡ್ಕೊಳ್ಳೋಣ. ಬಂದೆ, ಒಂದೇ ನಿಮಿಷ ಇರೇ. ರಮ್ಯಾ, ಓಕೆನಾ? ಕರುಣಾಕರ, ಇವಳೆಲ್ಲ ಹೋದ್ಲು? ಅವ್ರ ಜೊತೆ ಅಲ್ಲ ಪಾಠ ಮಾಡ್ಕೊಂಡು. ಅಯ್ಯೋ ರಮ್ಯಾ, ದೃಷ್ಟಿ ತೆಗಿಬೇಕು ಕಣೆ. ಸದ್ಯ ಯಾವ ಎಡವೆಟ್ಟು ಮಾಡ್ಕೊಳ್ದೆ ಹುಡುಗನಿಗೆ ಇಷ್ಟ ಆಗೋದಿಯಲ್ಲ. ಸಿರಿಮನಿಯವರು ಯಾವ ರೀತಿಲೂ ತಲೆ ಹಾಕ್ಲಿಲ್ಲ, ಅದಕ್ಕೆ ಎಲ್ಲ ಸರಿಯಾಗಾಯ್ತು. ಅವ್ರ ಬಗ್ಗೆ ಏನು ಹೇಳಲಿಲ್ಲ ಅಂದ್ರೆ ನಿಂಗೆ ಸಮಾಧಾನನೇ ಆಗಲ್ಲ ಅಲ್ವಾ? ನಾನೇನು ತಪ್ಪಾಗಿ ಹೇಳಲಿಲ್ಲ, ಕರೆಕ್ಟಾಗೆ ಹೇಳ್ದೆ ಬಿಡು.
ರಮ್ಯಾ, ರತ್ನಾಕರ್ ಅವರು ಬರ್ಧನ್ ಮನೆ ಫ್ಯಾಮಿಲಿ ಪ್ರಾಪರ್ಟಿ ತಗೊಂಡಿದ್ರ ಬಗ್ಗೆ ಕೇಳಿದ್ದೇನೆ. ಏಯ್, ಇನ್ನು ಮೊದಲನೇ ಭೇಟಿಲೇ ಪ್ರಾಪರ್ಟಿ ಟರ್ನ್ ಓವರ್ ಅಂತೆಲ್ಲ ಕೇಳಕ್ಕಾಗುತ್ತೇನೋ ದಡ್ಡ? ಮತ್ತೆ ಇದು ಮದುವೆ ಸಂಬಂಧ, ಪತ್ತೆದಾರಿ ಕೆಲಸ ಅಲ್ಲ. ಹಂಗಿದ್ರೆ ಫುಲ್ಲು ಹಂಗೆಲ್ಲ ಮಾತಾಡಿದ್ಯಾ? ಹಂಗೆಲ್ಲ ಅಂದ್ರೆ ಅದೇ ಕಣೆ, ಹುಡುಗ ಹುಡುಗಿ ಮಾತಾಡ್ತಾರಲ್ಲ ಹಂಗೆ. ಹಂಗೆ ಮಾತಾಡಿದ್ರೆ ಇನ್ನು ಹೆಂಗೆ ಮಾತಾಡ್ತಾರೋ? ಹೋಗೋ. ರಮ್ಯಾ, ಎಲ್ಲ ಇವಳ ರಿಯಲ್ ಎಸ್ಟೇಟ್ ಅವ್ರ ಜೊತೆ ಇವಳೇ ಡೀಲ್ ಮಾಡ್ಕೊಡೋ ಥರ ಕಾಣ್ತಿದ್ದಾಳದ. ಹಾಗಾದರೆ ಈ ಒಟ್ಟಾರದಲ್ಲಿ ನಾನು ಒಬ್ಬನೇ ಸಿಂಗಲ್ಲ. ನನಗೆ ಅಂತ ಅನು ಇದ್ದಾಳೆ, ನನ್ನ ಪ್ರೀತಿ ನಿಜ ಆಗಿದೆ, ಅವಳು ನನಗೆ ಸಿಗ್ತಾಳೆ. ಏನೋ ಒಂದ್ಸತಿ ಚಾನ್ಸ್ ಮಿಸ್ ಆಗಿರ್ಬೋದು, ದೇವ್ರು ನನಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಾನೆ. ಗಮ್ಮಂತಿದೆಯಲ್ಲ, ಏನು ಬಂದಿದೆ ಇವತ್ತು ಮನೆಯಿಂದ? ಅಕ್ಕಿಯಲ್ಲಿ ಅವ್ರು ಊಟ ಮಾಡಿದಾರ? ಅವರು ಕ್ಯಾಬಿನಲ್ಲಿ ಇದ್ದಾರೆ ಸರ್. ಅವರೇ ಕರೆಕ್ಟ್ ಟೈಮ್ಗೆ ಊಟ ಮಾಡಬೇಕಾಗಿರೋದು. ಅವ್ರು ಆಫೀಸ್ ಬಂದರೆ ಎಲ್ಲ ಮರ್ತೋಗ್ತಾರೆ. ಸಂತೋಷ್, ಹಾಂ ಸರ್, ಒಂದು ಕೆಲಸ ಮಾಡು, ಹೋಗಿ ಅದಕ್ಕೇನೋ ಊಟಕ್ಕೆ ಕರಿ. ಸರಿ ಸರ್, ಕರೆದ್ಬಿಟ್ಟು ಬರ್ತೀನಿ. ಹಾಗೆ ಸಂಜುವನ್ನು ಕರೆದ್ಬಿಡು. ಸರಿ ಸರ್. ಸಂಜು ಯಾರು ಅಂತ ಗೊತ್ತಾ? ಹಾಂ ಸರ್. ಹಾಯ್ ಮಾನ್ಸಿ, ಈಗಷ್ಟೇ ನೆನ್ಸ್ಕೊತಾ ಇದ್ದೆ. ನಾನು ಯಾವಾಗ ಕಾಲ್ ಮಾಡಿದ್ರು ಸುಳ್ಳು ಹೇಳಬೇಕು ಅಂತ ರೆಡಿ ಆಗಿರ್ತೀಯ ಅಲ್ವಾ? ಸುಳ್ಳಲ್ಲ ಮಾನ್ಸಿ, ನಿಜ. ನಾನೀಗ ಊಟಕ್ಕೆ ಕೂತಿದ್ದೀನಾ, ನಿಂದು ಊಟ ಆಯ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ. ತುಂಬ ಎಲ್ಲ ಯೋಚನೆ ಮಾಡಬೇಡ, ನಂದು ಊಟ ಆಗಿಲ್ಲ. ಎಲ್ಲರೂ ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ ಬಾ. ಹೊರಗ? ನಾನು ಆಫೀಸಲ್ಲಿದ್ದೀನಿ ಮಾನ್ಸಿ. ಹರ್ಷ, ನೀನು ಆಫೀಸ್ಗೆ ಹೋದ್ಮೇಲೆ ನಾನು ನೆನಪೇ ಇರಲ್ಲ ಅಲ್ವಾ? ಮನೇಲಿದ್ರೆ ಆ ಮಿಸ್ಟ್ರಿ ಮ್ಯಾನ್ ಜೊತೆ ಇರ್ತೀಯ, ಇನ್ನು ಹಗಲೊತ್ತು ಆಫೀಸಲ್ಲಿ ಇರ್ತೀಯ. ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಿನಗೆ ಅನ್ಸೋದೇ ಇಲ್ವಾ? ಸರಿ, ನಾನು ಇವತ್ತು ಬೇಗ ಬರ್ತೀನಿ ಬಿಡು. ಇವತ್ತಲ್ಲ, ಈಗ. ನಾನು ಆಫೀಸ್ ಹೊರಗಡೆ ಇದ್ದೀನಿ, ಬೇಗ ಬಾ, ಒಟ್ಟಿಗೆ ಎಲ್ಲಾದರೂ ಊಟ ಮಾಡೋದಕ್ಕೆ ಹೋಗೋಣ. ವಾಟ್? ಆಫೀಸ್ ಹತ್ರ ಬಂದಿದ್ಯಾ ಮಾನ್ಸಿ? ಅಟ್ಲೀಸ್ಟ್ ಮನೆಯಿಂದ ಹೊರಡ್ಬೇಕಾದ್ರೆ ಒಂದು ಫೋನ್ ಮಾಡೋದು ತಾನೆ. ನಾನು ಈಗ ತಾನೇ ಸಂಜು ಬ್ರದರ್ ಮತ್ತೆ ಅದಕ್ಕೆ ನಾವು ಊಟಕ್ಕೆ ಕರೆದಿದ್ದೀನಿ. ಏನು ಮಾಡೋದೀಗ ನಾನು? ಹಲೋ ಮಾನ್ಸಿ. ಫೈನ್, ಲೀವ್ ಇಟ್, ನಾನು ಹೊರಡ್ತೀನಿ, ಬಾಯ್. ಮಾನ್ಸಿ, ವೆಯ್ಟ್, ನನಗೊಂದು 2 minutes ಟೈಮ್ ಕೊಡು, ಬರ್ತೀನಿ. ಫೈನ್, ಬೇಗ ಬಾ, ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಓಕೆ, ಬಾಯ್. ಸರ್ ಬರ್ತಾರೆ ಸರ್. ಹೌದಾ? ಸರಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಅವರಿಬ್ಬರು ಊಟ ಕೂರಿಸ್ಬಿಡು, ಬಡಿಸ್ಬಿಡು, ಆಯಿತಾ? ಸರಿ ಸರ್. ಅದಕ್ಕೆ ಬಂದ್ರಾ? ಬ್ರದರ್ ಬನ್ನಿ, ಕೂತ್ಕೊಳ್ಳಿ. ಸರ್ ಮಾಡ್ಬಿಡು. ಅದಕ್ಕೆ ಐ ಆಮ್ ವೆರಿ ಸಾರಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದಷ್ಟು ಮಾತಾಡ್ಕೊಂಡು ಊಟ ಮಾಡೋಣ ಅಂತ ಕರೆಸಿದ್ದು. ಬಟ್ ಮಾನ್ಸಿ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಆಫೀಸರ್ನೇ ಬಂದುಬಿಟ್ಟಿದ್ದಾಳೆ. ಐ ರಿಯಲಿ ಹ್ಯಾವ್ ಟು ಗೋ. ಓಕೆ, ಯು ಗೈಸ್ ಕ್ಯಾರಿ ಆನ್, ನಾನು ಆದಷ್ಟು ಬೇಗ ಬಂದುಬಿಡ್ತೀನಿ. ಓಕೆ ಸರ್ ಮಾಡ್ಬಿಡು. ಹಾಂ, ಅಲ್ಲ ಮೇಡಮ್. ಸರ್ ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಬೇರೆ ಏನಾರು ಬೇಕಾದ್ರೆ ಕರೀರಿ. ಸರಿ ಅಣ್ಣ, ಥ್ಯಾಂಕ್ ಯು. ಹಾಂ, ಬರ್ತೀನಿ. ಬಾಸ್, ದಡ್ಡ, ಹೊರಗಡೆ ಹೀಗೆಲ್ಲ ಓಡಾಡಬಾರ್ದು ಅಂತ ಗೊತ್ತಿಲ್ವಾ ನಿನಗೆ?
ಕೇಸ್ ಇಲ್ಲ ಅಂತ ನೀವು ಹೇಳೋದಲ್ಲ ಬಾಸ್. ಇಡಿಯಟ್, ಕೇಸ್ ಇಲ್ಲ ಅಂದ ಕೂಡಲೇ ನೀನು ಮಾಡಿದ್ದೆಲ್ಲ ಊಫಿ ಆಗಲ್ಲ. ನಿನ್ನ ಮೇಲೆ ಎಲ್ಲೆಲ್ಲಿಂದನೋ ಕಣ್ಣಿರುತ್ತೆ, ಹುಷಾರಾಗಿರ್ಬೇಕು. ಹಾಗೇ ಇದೆ ಬಾಸ್, ಎಷ್ಟು ದಿನ ಅಂತ ಹಾಗೆ ಇರಲಿ. ಲೈಟಾಗಿ ಸ್ವಲ್ಪ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ. ಏಯ್, ಹಿಂಗೆಲ್ಲ ಓಡಾಡಿದ್ರೆ ನೇಣು ಕುಣಿಕೆಗೆ ಕೊರಳು ಕೊಟ್ಟಂಗೆ ತಗ್ಲಾಕೊಳ್ತೀಯೋ. ನಾನು ಹೇಳಿರೋ ಅಡ್ರೆಸ್ಸಲ್ಲಿ ತೆಪ್ಪಿಗೆ ಉಂಡ್ಕೊಂಡು ಬಿದ್ಕೊಂಡಿರು, ಗೊತ್ತಾಯ್ತಾ? ಸರಿ ಬಾಸ್. ನಿನಗೇನಾದರೂ ಬೇಕಿದ್ರೆ ನನಗೆ ಕಾಲ್ ಮಾಡು, ನಾನು ವ್ಯವಸ್ಥೆ ಮಾಡ್ತೀನಿ, ಆಯ್ತಾ? ಆಚೆ ಕಡೆ ಓಡಾಡಬೇಕಾದ್ರೆ ಮಾಸ್ಕ್ ಹಾಕೊಂಡು ಓಡಾಡು, ಹೋಗೋ. ಸರಿ ಬಾಸ್. ಕಮ್, ನಿನ್ನ ಕಾರಲ್ಲಿ ಹೋಗೋಣ. ಅಂಡ್ ದೆನ್ ಯು ಡ್ರಾಪ್ ಮೀ ಬ್ಯಾಕ್. ಹರ್ಷ, ಏನೋ ಅಪಾಯಿಂಟ್ಮೆಂಟ್ ಕೊಟ್ಟು ನೇಮ್ ಸೇಕಗೋಸ್ಕರ ನನ್ನ ಜೊತೆ ಲಂಚ್ಗೆ ಬರ್ತಿದ್ಯಾ ಅಂದರೆ ನನಗದು ಬೇಡ. ಅರೆ ಕರ್ದಿ ನೀನೇ ತಾನೇ. ನನಗೆ ನೀನು ಪೂರ್ತಿಯಾಗಿ ಬೇಕು ಹರ್ಷ. ನೀನು ಅರ್ಧಂಬರ್ಧ ಬುದ್ಧಿನ ಆಫೀಸಲ್ಲಿ ಏನಾದ್ರು ಬಿಟ್ಟು ಬಂದಿದ್ರೆ ಹೋಗಿ ತಗೊಂಡು ಬಾ. ನಾನು ಪೂರ್ತಿಯಾಗೇ ಬಂದಿದ್ದೀನಿ, ನೀನೇ ಅರ್ಧಂಬರ್ಧ ಬುದ್ಧಿಯಲ್ಲಿ ಬಂದಿರೋದು. ಅಲ್ಲ, ಈ ಥರ ಆಫೀಸ್ ಅವರ್ಸಲ್ಲಿ ಬಂದರೆ ನಾವು ಎಷ್ಟು ಅಂತ ಟೈಮ್ ಸ್ಪೆಂಡ್ ಮಾಡೋದು ಹೇಳು? ಆಫೀಸ್ ಅವರ್ಸ್ ಮುಗಿದ ಮೇಲೆ ನಾವು ಡಿನ್ನರ್ ಪ್ಲಾನ್ ಮಾಡ್ಬೋದಾಗಿತ್ತಲ್ವಾ? ಆಫೀಸ್ ಸಾಲದು ಅಂತ ಮನೇಲೂ ಕೂಡ ನಿನಗೆ ದೇವ್ರು ಕೊಟ್ಟು ಬ್ರದರ್ ಇದಾರಲ್ಲ ಅಪ್ಪ, ಅವ್ರ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಸಾಕಾಗಲ್ಲ ನಿನಗೆ. ಹೌದು, ಆಫೀಸಲ್ಲಿ ಹೇಗಿದ್ದಾರೆ ನಿನ್ನ ಬ್ರದರ್? ಈಸ್ ಗುಡ್. ಈಗಷ್ಟೇ ಅವರು ಮತ್ತೆ ಅದಕ್ಕೆ ಊಟಕ್ಕೆ ಬಂದಿದ್ರು. ಈ ಆಫೀಸ್ ಒಂಥರ ಎಲ್ಲರದು ಆಗೋಗಿದೆ ಅಲ್ಲ. ಅಹಂಕಾರಿ ವೈಸ್ ಪ್ರೆಸಿಡೆಂಟ್, ಪ್ರೆಗ್ನೆಂಟ್ ಚೀಫ್ ಅಂಡ್ ಮೆಮೊರಿ ಲಾಸ್ ಎಂಪ್ಲಾಯ್. ಮನ್ಸಿ ಆಡ್ಕೊಂಡಿದ್ದು ಸಾಕು, ಈಗ ಹೋಗೋಣ ಬಾ. ಅಲ್ಲ ಹರ್ಷ, ಒಂದು ಜೆನ್ಯೂನ್ ಡೌಟ್. ನಿನ್ನ ಬ್ರದರ್ ಆಫೀಸ್ ಕೆಲಸದಲ್ಲಿ ಇಷ್ಟೊಂದು ಬ್ಯುಸಿ ಆಗಿದ್ರೆ ಅವ್ರ ಟ್ರೀಟ್ಮೆಂಟ್ ಕಥೆ ಏನೋ? ಇದ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಆಫೀಸ್ ಕೆಲಸನೂ ಇಸ್ ಪಾರ್ಟ್ ಆಫ್ ಟ್ರೀಟ್ಮೆಂಟ್ ಅಲ್ವಾ ಮನ್ಸಿ? ಹಾಗೆ ಹೇಳ್ಕೊಂಡು ನಿಮ್ಮನ್ನು ನೀವೇ ಯಾಮಾರ್ಸ್ಕೊತಿದ್ದೀರಾ ಅಷ್ಟೇ. ಅಂದ್ರೆ ನಾನೀಗ ಊಟಕ್ಕೆ ಕರೆದಾಗ್ಲೇ ಆಫೀಸ್ ಕೆಲಸನ ಬಿಟ್ಟು ಬರೋದಕ್ಕೆ ನೀನು ಎಷ್ಟು ಯೋಚನೆ ಮಾಡಿದೆ, ಜಸ್ಟ್ ಊಟಕ್ಕೆ ಕರೆದಿದ್ದಕ್ಕೆ. ಅಂಥದ್ರಲ್ಲಿ ಅವ್ರ ಹಳೆ ನೆನಪೆಲ್ಲ ವಾಪಸ್ ಬರಬೇಕು ಅಂದರೆ ಈ ಆಫೀಸ್ ಆಂಬಿಯನ್ಸಲ್ಲಿ ಆಗುತ್ತಾ? ನನಗೆ ಯಾಕೋ ಡೌಟ್. ಐ ಥಿಂಕ್ ಅವ್ರ ವೈಫ್ ಕೂಡ ಅವ್ರ ಜೊತೆಗಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಅವ್ರ ರೆಸ್ಪಾನ್ಸಿಬಿಲಿಟಿ ಫುಲ್ ಅವರೇ ತಗೋಬೋದಲ್ವಾ? ಆದರೆ ಯಾರು ಅವ್ರ ಜೊತೆಗಿಲ್ಲ ಅನ್ನೋದೇ ನನ್ಗೆ ಯಾಕೋ ಪಾಪ ಅನ್ಸುತ್ತೆ. ಹೌ ಸ್ಯಾಡ್ ಇಟ್ ಇಸ್. ಅಲ್ಲ ಹರ್ಷ, ಅವ್ರ ಅಪ್ಪ ಅಮ್ಮ ಅವ್ರನ್ನ ನಮ್ಮ ಮನೇಲಿ ಬಿಟ್ಟು ಹೋದ್ಮೇಲೆ ಮತ್ತೆ ಬರಲೇ ಇಲ್ಲ. ಇಸ್ಂಟ್ ಇಟ್ ಸ್ಟ್ರೇಂಜ್? ಯಾ, ನಾನು ಆಫೀಸಲ್ಲಿ ಎಲ್ಲ ಕೆಲಸದಲ್ಲಿ ಅವ್ರು ನನ್ನ ಜೊತೆಲಿರಬೇಕು ಅಂತ ಹೇಳಿದ್ದೆ, ಬಟ್ ಅವ್ರ ಟ್ರೀಟ್ಮೆಂಟ್ ವಿಷಯದಲ್ಲಿ ಮರ್ತೇ ಹೋಗ್ಬಿಟ್ಟಿದ್ದೇನೆ. ಆ್ಯಕ್ಚುಲಿ ಅವ್ರ ವೈಫ್ನು ಕರ್ಸೋಣ, ಇಟ್ಸ್ ಅ ಗುಡ್ ಐಡಿಯಾ. ಅಲ್ಲಿವರೆಗೂ ಐ ವಿಲ್ ಫಾಲೋ ವಿತ್ ದಿಸ್ ಟ್ರೀಟ್ಮೆಂಟ್. ಈಗ ಬಾ ಹೋಗೋಣ. ಸರ್, ನೀವು ಹೇಳಿದ ವ್ಯಕ್ತಿ ಇವನಲ್ವ ಸರ್? ಹೌದ್ರಿ, ಎಲ್ಲಿ ನೋಡಿದ್ರಿ ಇವನ್ನ? ಈ ಥರ ಕೇರ್ ಮಾರ್ಕೆಟ್ ಹತ್ರ ನೋಡಿದೆ. ಅನು ಆರ್ಯವರ್ಧನ್ ಅವರು ಸುಪಾರಿ ಕೊಟ್ಟರು, ಅದರಿಂದಲೇ ಆರ್ಯವರ್ಧನ್ ಅವ್ರನ್ನೇ ಗುಂಡು ಹರಿಸಿಕೊಳ್ಳೋದಕ್ಕೆ ಟ್ರೈ ಮಾಡಿದೆ ಅಂತ ಹೇಳಿಕೆ ಕೊಟ್ಟು ನಾಪತ್ತೆಯಾಗಿದ್ದಾರೆ. ನೋಡ್ರಿ, ಹೊರಗಿನವ್ರಿಗೆ ಕೇಸ್ ಮುಚ್ಚೋಗಿದೆ ಅಂತ ತಿಳ್ಕೊಂಡಿದ್ರು, ನಾನು ಮಾತ್ರ ಬಿಡೋದಿಲ್ಲ ರೀ. ನೋಡ್ರಿ, ಅವನು ಎಲ್ಲೆಲ್ಲಿ ಹೋಗ್ತಾನೆ, ಯಾರ ಜೊತೆ ಕಾಂಟ್ಯಾಕ್ಟಲ್ಲಿದೆ ಅನ್ನೋದನ್ನ ನನಗೆ ನೀವು ಹೇಳಬೇಕು. ಸರಿ ಸರ್. ಆ ಫ್ಯಾಮಿಲಿಗೆ ಆರ್ಯವರ್ಧನ್ ಅವರು ಮತ್ತೆ ಮರಳಬೇಕು ಅಂತಂದ್ರೆ ಈ ಕೇಸು ಬೇಗ ಮುಗಿಬೇಕು, ಜಾಸ್ತಿ ಟೈಮ್ ತಗೋಬಾರ್ದು. ಎಸ್ ಸರ್. ತಗೊಳ್ಳಿ. ಹೀಗೆ ಕರೆದು ಬಿಟ್ಟೋದ್ರಲ್ಲ ಹರ್ಷ ಭಾವ, ನಾನು ಬೇರೆ ಇವ್ರ ಮೇಲೆ ಕೂಗಾಡ್ದೆ. ಈಗೇನು ಮಾತಾಡಲಿ? ಸಾರಿ ಅಂತ ಜೋರಾಗಿ ಕೇಳಿಬಿಡ್ಲಾ? ನಾನೇನಾದರೂ ಮಾತಾಡಿ ಮತ್ತೆ ಬೈದರೆ, ಅಳ್ತಾ ಹೊರಟೋದ್ರೆ? ಬೇಡಪ್ಪ, ಊಟ ಮಾಡೋಕ್ಕೆ ಮಾತ್ರ ಬಾಯಿ ತೆಗಿಯೋಣ ಸಾಕು. ನಾನು ಮಾತಾಡಿದ ರೀತಿಗೆ ಸಾರಿ ಕೇಳಬೇಕು. ನಾನು ಲಿಮಿಟಲ್ಲಿರಬೇಕಿತ್ತು. ಸಾರಿ ಕೇಳೇ ಬಿಡ್ತೀನಿ. ಸಾರಿ.
ನೀವ್ಯಾಕೆ ಸಾರಿ ಕೇಳಿದ್ರಿ? ನೀವ್ಯಾಕೆ ಸಾರಿ ಕೇಳಿದ್ರೆ? ಹಾಂ, ನಾನು ಸ್ವಲ್ಪ ಅತಿಯಾಗಿ ಆಡಿದೆ ಅಂತ ಅನ್ನಿಸ್ತು, ಅದಕ್ಕೆ. ಸೇಮ್ ಹಿಯರ್. ನಿಮಗೂ ನಾನು ಹಾಗೆ ಆಡಿದೆ ಅಂತ ಅನ್ನಿಸ್ತಾ? ನೀವಲ್ಲ, ನಾನೇ ಸ್ವಲ್ಪ ಅತಿಯಾಗಿ ಮಾತಾಡಿದೆ. ಐ ಆಮ್ ರಿಯಲಿ ಸಾರಿ. ಇಲ್ಲ, ನಾನು ಸಾರಿ. ಹೀಗೆ ಸಾರಿ ಅಂತ ಕೇಳ್ತಾ ಕೂತ್ರೆ ಊಟ ಆರೋಗುತ್ತೆ. ಊಟ ಮಾಡಿ. ಸರಿ. ಕಾಲ್ ಮಾಡಿದ್ರಾ? ಯಾರಿಗೆ? ನಿಮ್ಮ ಹೆಂಡತಿಗೆ. ಹಾಂ, ಮಾಡಿದೆ. ಹೌದಾ? ಏನಂದ್ರು? ಹೇಗಿದ್ದಾರಂತೆ ಅವರು? ಚೆನ್ನಾಗಿದ್ದಾರೆ.